ಹಬ್ಬಗಳೆಲ್ಲ ಹತ್ತಿರ ಬಂದವು ಅಂದ ತಕ್ಷಣ ನಮಗೆ ಚಕ್ಲಿ ನೆನಪಾಗ್ತವೆ. ಚಕ್ಲಿ ಅಂದ ತಕ್ಷಣ ನಮಗೆ ಗರಿಗರಿಯಾಗಿರಬೇಕು, ಮತ್ತು ತುಂಬ ದಿನ ಇಡಕ್ಕೆ ಬರಬೇಕು, ಬಾಳಕ್ಕೆ ಬರಬೇಕು, ಜಾಸ್ತಿ ಎಣ್ಣೆ ಕುಡಿಬಾರ್ದು ಅಂತೆಲ್ಲ ಯೋಚನೆ ಮಾಡ್ತೀವಿ ಅಲ್ವಾ. ಆ ಥರ ಚಕ್ಲಿನ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಈ ಥರ ಮುರುಕು ಥರ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಚಕ್ಲಿ ಥರ ಸುತ್ತಿ ಕೂಡ ಮಾಡ್ಕೊಳ್ಬೋದು. ಹೇಗೆ ಬೇಕಂದ್ರೂ ಆ ಥರ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರುವಂತಹ ಚಕ್ಲಿನ ನೀವು ಕೂಡ ಮಾಡ್ಕೊಳ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅಲ್ವಾ. ಫಸ್ಟ್ ನೋಡಿ, ನಾನು ಇಂಡಕ್ಷನ್ನಲ್ಲಿ ಒಂದು ಫ್ಲ್ಯಾಟ್ ಪಾತ್ರೆನ ಇಟ್ಕೊಂಡು ಅದಕ್ಕೆ ಈಗ ಅರ್ಧ ಕಪ್ ಆಗುವಷ್ಟು ದಪ್ಪ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ಹುರ್ಕೊಳ್ಬೇಕು. ನೀವು ಕೈಯಿಂದ ಒಂದು ಸಾರಿ ಈ ಥರ ಮಾಡಿದ್ರೆ ಅದು ಪುಡಿ ಪುಡಿ ಆಗುತ್ತೆ ನೋಡಿ. ಅಷ್ಟರವರೆಗೆ ಹುರಿದು ರೆಡಿ ಮಾಡ್ಕೊಳ್ಳಿ. ಹಾಗೆ ಒಂದು ಪ್ಲೇಟ್ಗೆ ನಾನೀಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹರಿಗಿಟ್ಕೊಳ್ಳಿ, ಬೇಗ ಆರುತ್ತೆ ಇದು. ಹಾಗೆ ಅದೇ ಕಡಾಯಿಗೆ ಈಗ 1/4 ಕಪ್ ಆಗುವಷ್ಟು ಪುಟಾಣಿನ ಹಾಕ್ಕೊಂಡಿದ್ದೀನಿ. ಅದು ಕಪ್ ಮೆಜರ್ಮೆಂಟು ಅರ್ಧ ಕಪ್ಪಿಂದು. ಸೊ ಆವಾಗ ಅರ್ಧ ಕಪ್ ಅವಲಕ್ಕಿ ತೊಗೊಂಡಿದ್ದೆ ಅಲ್ವಾ, ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಪುಟಾಣಿನ ತೊಗೊಂಡು ಹುರ್ಕೊಂಡು ಅದೇ ಪ್ಲೇಟ್ಗೆ ಈಗ ಹಾಕಿಟ್ಕೊಳ್ತಾ ಇದ್ದೀನಿ. ಮತ್ತೆ ಪುನಃ ಅದೇ ಕಡಾಯಿಗೆ ಈಗ ನಾನು ಒಂದು 4ರಿಂದ 5 ಚಮಚ ಆಗುವಷ್ಟು ಬಿಳೆ ಎಳ್ಳನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಈ ರೀತಿ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದೆಲ್ಲ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ಇದನ್ನು ರುಬ್ಕೊಂಡಾದಮೇಲೆ ಒಂದು ಸ್ಟ್ರೇನರನ್ನು ರೆಡಿ ಮಾಡಿಟ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫುಲ್ ಈ ಥರ ಜರಡಿ ಮಾಡ್ಕೊಳ್ಬೇಕು. ಅದರಲ್ಲಿ ಏನಾದರೂ ಕಾಳು ಥರ ಇದ್ದರೆ ಅದನ್ನು ತೆಕ್ಕೊಂಡ್ಬಿಡಿ. ಹಾಗೆಯೇ ಅದೇ ಹಿಟ್ಟಿಗೆ ಈಗ ಅದೇ ಸ್ಟ್ರೇನರ್ಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಜರಡಿ ಮಾಡ್ಕೊಂಡಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಅಜ್ವೈನ್ ತೊಗೊಂಡಿದ್ದೀನಿ. ಅದನ್ನು ಕೈಯಲ್ಲಿ ಒಂದು ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಅರೋಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ 1 ಚಮಚ ಹಾಕ್ಕೊಂಡಿದ್ದೀನಿ. ಮತ್ತು ಹುರ್ಕೊಂಡಿರೋಂತಹ ಬಿಳೆ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ 4ರಿಂದ 5 ಚಮಚ ಆಗುವಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ, ಎಣ್ಣೆ ಯಾವುದಾದ್ರೂ ನೀವು ಹಾಕ್ಕೊಳ್ಬೋದು. ಅದನ್ನು ಒಂದು ಸರಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬಿಸಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಹಿಟ್ಟಿಗೆ ಇದನ್ನು ಚೆನ್ನಾಗಿ ಈ ರೀತಿ ಎಲ್ಲ ಉಜ್ಕೊಂಡು ಎಲ್ಲ ಅಂದರೆ ಹಿಟ್ಟಿಗೂ ತುಪ್ಪದ ಅಂಶ ಅಂಟ್ಕೊಳ್ಬೇಕು. ಆ ಥರ ರೆಡಿ ಮಾಡ್ಕೊಳ್ಳಿ. ಕೈಯಲ್ಲಿ ಮುಷ್ಟಿ ಕಟ್ಟರೆ ಅದು ಮುಷ್ಟಿ ಆಗಬೇಕು. ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ, ಅಂದ್ರೇ ಚಕ್ಲಿ ಗರಿಗರಿಯಾಗಿ ಬರುತ್ತೆ. ಮತ್ತು ಇನ್ನೊಂದು ಟಿಪ್ ಏನಂದರೆ, ಇದಕ್ಕೆ ಫ್ರೆಂಡ್ಸ್ ನಾನು ಬಿಸಿ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ಚಕ್ಲಿ ಮೇಣ ಬರುತ್ತೆ ಮತ್ತು ಚೆನ್ನಾಗಿ ಗರಿಗರಿಯಾಗಿ ಹಗೂರವಾಗಿ ಬರುತ್ತೆ. ಈಗ ನೋಡಿ, 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ಮತ್ತು ಸೌಟಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನೀರು ತುಂಬ ಬಿಸಿ ಇದೆ ಅಲ್ವಾ, ಅದಕ್ಕೋಸ್ಕರ. ಮತ್ತೆ ಪುನಃ ಅರ್ಧ ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಫಸ್ಟ್ 1 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಲ್ಲಿ 1/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ 1.5 ಕಪ್ ಆಗುವಷ್ಟು ನೀರು, ಒಂದು ಸ್ವಲ್ಪ ಕಮ್ಮಿ ಅಷ್ಟು ನೀರು ಹಿಡಿಸಿದೆ. ಸೊ ಕೆಲವೊಂದು ಸರಿ ಅಕ್ಕಿ ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ ನೀರು ತಗೊಳ್ಳೋದು. ಮಾಮೂಲಾಗಿ ನಾವು ಚಕ್ಲಿ ಹಿಟ್ಟೆಲ್ಲ ಮಾಡ್ತೀವಿ ಅಲ್ವಾ, ಅದೇ ಅದಕ್ಕೇನೆ ಕಲಸಿ ಇದನ್ನು ರೆಡಿ ಮಾಡ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಮೆಲ್ದು ಕಲಿಸ್ಕೊಳ್ಬೇಕು ಫ್ರೆಂಡ್ಸ್, ಅವಾಗೇ ಅದು ಹಿಟ್ಟು ಮೇಣ ಬರುತ್ತೆ. ಹಾಗೆ 15-20 ನಿಮಿಷ ಬಟ್ಟೆ ಮುಚ್ಚಿ ಹಾಗೆ ಇಟ್ಬಿಡಿ. ಸದ್ಯನೇ ಮತ್ತೆ ನೋಡಿ ಫ್ರೆಂಡ್ಸ್, ಗರ್ಗರಿಯಾಗಿರುವಂತಹ ಕರ್ಜಿಕಾಯನ್ನು ನಾವು ಹಬ್ಬಕ್ಕೆ ಹೇಗೆ ಮಾಡ್ಕೊಳ್ಬೇಕು, ಮೈದಾ ಎಲ್ಲ ಯೂಸ್ ಮಾಡ್ದೇನೆ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ಚಕ್ಲಿ ಒರಳಿಗೆ ಕೂಡ ನಾನು ಎಣ್ಣೆ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಮುಚ್ಚಿಟ್ಕೊಂಡಿರೋಂತಹ ಹಿಟ್ಟನ್ನು ಒಂದು ಸ್ವಲ್ಪನೇ ತೊಗೊಂಡು ಕೈಯಲ್ಲಿ ಚೆನ್ನಾಗಿ ಮೆಲಿಬೇಕು. ಪುನಃ ನಾವು ಯೂಸ್ ಮಾಡುವಾಗ ಚಕ್ಲಿ ಹಿಟ್ಟನ್ನು ಯಾವಾಗಲೂ ಅಷ್ಟೇ ಒಂದು ಸರಿ ಈ ಥರ ಮೆಲ್ಕೊಂಡು ಈ ಶೇಪಲ್ಲಿ ಮಾಡಿಕೊಂಡು ಅದನ್ನು ಚಕ್ಲಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಹಿಡಿಸುತ್ತೆ ಅಲ್ವಾ, ಸೊ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಉಜ್ಜಿ ಅದನ್ನು ಇದ್ರ ಒಳಗಡೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಆಗಲೇ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ. ಹಾಗೆ ಈಗ ನೋಡಿ, ಒಂದು ಪ್ಲೇಟಲ್ಲಿ ನಾನು ಈ ಥರ ಎಲ್ಲ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೇಗಾದರೂ ಮಾಡ್ಬೋದು, ಒಂದೊಂದೇ ಚಕ್ಲಿ ಥರ ಮಾಡಿಕೊಂಡು ಕೂಡ ಮಾಡ್ಬೋದು. ಇಲ್ಲಾಂದರೆ ಈ ಥರ ಒಂದೇ ಸರಿ ಫುಲ್ ಬಟ್ಲು ತುಂಬ ಮಾಡಿಕೊಂಡು ಪುಟ್ಟದಾಗಿರುವಂತಹ ಚಕ್ಲಿನ ನಾನು ಮಾಡಿದ್ದೀನಿ. ಮತ್ತು ಈ ಥರ ಕೂಡ ಮಾಡ್ಕೊಳ್ಬೋದು. ಈಗಾಗಲೇ ನಾನು ಸುಮಾರಷ್ಟು ಬೇರೆ ಬೇರೆ ರೀತಿ ಚಕ್ಲಿ ರೆಸಿಪಿಗಳನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಹಾಗೆ
ಎಣ್ಣೆ ಕೂಡ ಈಗ ಕಾದಿದೆ ಅಲ್ವಾ, ಅದಕ್ಕೆ ಈಗ ನೋಡಿ ರೆಡಿ ಮಾಡ್ಕೊಂಡಿರೋಂತಹ ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಸರಿಗೆ ಎಷ್ಟು ಇಡ್ಸುತ್ತೆ ಅಂತ ನೋಡಿಕೊಂಡು ಅಷ್ಟು ಚಕ್ಲಿನ ಹಾಕ್ಕೊಳ್ಳಿ. ಈಗ ನೋಡಿ ಇದನ್ನು ಎರಡೂ ಸೈಡಲ್ಲೂ ಚೆನ್ನಾಗಿ, ಅಂದರೆ ಹಾಕಿದ ತಕ್ಷಣ ಮಗ್ಚೋದು ಬೇಡ, ಆಮೇಲೆ ಎರಡೂ ಸೈಡಲ್ಲೂ ಚೆನ್ನಾಗಿ ಇದನ್ನು ಕರ್ಕೊಂಡ್ರೆ ಒಂದು ಬೆಸ್ಟ್ ಗರಿ ಆಗಿರುವಂತಹ ಚಕ್ಲಿ ರೆಡಿ ಆಗುತ್ತೆ. ಇದು ತುಂಬ ಕೆಂಪಗೆಲ್ಲ ಮಾಡೋದು ಬೇಡ. ಮತ್ತೇನಂದರೆ ನಾನು ಇವತ್ತು ಖಾರನ ಹಾಕಿಲ್ಲ ಅಲ್ವಾ, ಸೊ ಒಂದು ಸ್ವಲ್ಪ ಬೆಳ್ಳಗನೆ ಬರುತ್ತೆ ಇದು ಅವಲಕ್ಕಿ ಚಕ್ಲಿ ಆಗಿರೋದ್ರಿಂದ. ಇದನ್ನು ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಬೆಸ್ಟ್ ಚಕ್ಲಿ ರೆಡಿ ಆಯ್ತಲ್ವಾ. ಇದೇ ಥರನೇ ನಾನು ಎಣ್ಣೆಗೆ ಈ ಥರ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿದರೆ ನೀವು ಒಂದು ಮುರುಕು ಥರ ತಿನ್ಬೋದು, ಚಕ್ಲಿ ಎಲ್ಲ ಸುತ್ತುವಂತಹ ಕೆಲಸ ಇರಲ್ಲ, ಹಾಗೇನೆ ನೀವು ಮಾಡ್ಕೊಳ್ಬೋದು. ಈ ಥರ ಮಾಡಿದ್ರೂ ಓಕೆ. ಆಮೇಲೆ ನೀವು ಕಟ್ ಮಾಡ್ಕೊಳ್ಬೋದು. ಎರಡೂ ಸೈಡಲ್ಲೂ ಚೆನ್ನಾಗಿ ಇದನ್ನು ಕರ್ಕೊಂಡ್ರೆ ಗೋಲ್ಡನ್ ಬ್ರೌನ್ ಆಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಈಗ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಈಸಿ ಕೂಡ. ಖಂಡಿತ ನೀವೊಮ್ಮೆ ಈ ರೀತಿಯಲ್ಲಿ ಅವಲಕ್ಕಿ ಚಕ್ಲಿನ ಟ್ರೈ ಮಾಡಿ. ಮತ್ತು ಇವತ್ತಿನ ಈ ಚಕ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.